ನಮಸ್ಕಾರ. ನೀವು ನೋಡ್ತಿದ್ದೀರಾ ಜನತಾ ಧ್ವನಿ ನ್ಯೂಸ್ ಕನ್ನಡ. ಕರ್ನಾಟಕದ ಶಿಕ್ಷಣ ಕ್ಷೇತ್ರದಲ್ಲಿ ಈಗ ಸಂಚಲನವೊಂದು ಸೃಷ್ಟಿಯಾಗಿದೆ. ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸೋ ಪೋಷಕರೇ ಈ ಕಡೆ ಸ್ವಲ್ಪ ಗಮನ ಕೊಡಿ. ನೀವು ನಿಮ್ಮ ಮಗುವನ್ನ ಓದಿಸ್ತಿರೋ ಶಾಲೆ ಅಧಿಕೃತವೋ ಅಥವಾ ಅನಧಿಕೃತವೋ? ಕರ್ನಾಟಕದ ಸುಮಾರು 90% ಖಾಸಗಿ ಶಾಲೆಗಳು ಅಕ್ರಮ ಎಂಬ ಹಣೆಪಟ್ಟಿ ಹಚ್ಚಿಕೊಳ್ಳುವ ಭೀತಿಯಲ್ಲಿವೆ. ಇದು ಸುಳ್ಳಲ್ಲ, ಶಿಕ್ಷಣ ಇಲಾಖೆಯ ಅಂಕಿಅಂಶಗಳೇ ಹೇಳ್ತಿರೋ ಕರಾಳ ಸತ್ಯ. ಇವತ್ತಿನ ನಮ್ಮ ಈ ವಿಶೇಷ ವರದಿಯಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನೇ ನಡುಗಿಸಿರೋ ಆ ಮಾನ್ಯತೆ ನವೀಕರಣದ ಅಸಲಿ ಕಥೆಯನ್ನ ಬಿಚ್ಚಿಡ್ತೀವಿ. ವೀಕ್ಷಕರೇ, ಮಾನ್ಯತೆ ನವೀಕರಣ ಅಥವಾ ರೆಕಾಗ್ನಿಷನ್ ರಿನ್ಯೂವಲ್ ಅನ್ನೋದು ಕೇವಲ ಕಾಗದ ನವೀಕರಣದ ಅಸಲಿ ಕಥೆಯನ್ನ ಬಿಚ್ಚಿಡ್ತೀವಿ. ಕಾಗದದ ಕೆಲಸವಲ್ಲ, ಅದು ಶಾಲೆಯ ಅಸ್ತಿತ್ವದ ಪ್ರಶ್ನೆ. 2025-26ನೇ ಸಾಲಿನಲ್ಲಿ ಕರ್ನಾಟಕದಲ್ಲಿ ನವೀಕರಣಗೊಳ್ಳಬೇಕಾದ ಖಾಸಗಿ ಮತ್ತು ಅನುದಾನಿತ ಶಾಲೆಗಳ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ನೀವೇ ನೋಡಿ. ಒಟ್ಟು ಸಲ್ಲಿಕೆಯಾದ ಅರ್ಜಿಗಳು 7,947, ತಿರಸ್ಕರಿಸಲ್ಪಟ್ಟ ಅರ್ಜಿಗಳು 5,248 ಶಾಲೆಗಳು, 1,022 ಶಾಲೆಗಳು. ಮಾನ್ಯತೆ ಪಡೆದ ಅದೃಷ್ಟವಂತ ಶಾಲೆಗಳು ಕೇವಲ 1,677 ಮಾತ್ರ. ಅಂದಾಜು 80% ರಿಂದ 90% ಶಾಲೆಗಳು ತಾಂತ್ರಿಕವಾಗಿ ಸರ್ಕಾರದ ನಿಯಮಾವಳಿಗಳ ಅಡಿಯಲ್ಲಿ ಮಾನ್ಯತೆ ಪಡೆಯದ ಅಥವಾ ಅನಧಿಕೃತ ಪಟ್ಟಿಗೆ ಸೇರುವ ಗಂಭೀರ ಭೀತಿಯಲ್ಲಿವೆ. ಇದು ಮಕ್ಕಳ ಭವಿಷ್ಯದ ಜೊತೆ ಆಟವಾಡಿದಂತೆ ಅಲ್ಲವೇ? ಈ ದಾಖಲೆ ಮಟ್ಟದ ಕುಸಿತಕ್ಕೆ ಕಾರಣವೇನು? ಸರ್ಕಾರ ಹಾಕಿರೋ ಕಠಿಣ ಸುರಕ್ಷತಾ ನಿಯಮಗಳೇ ಅಥವಾ ಶಾಲಾ ಆಡಳಿತ ಮಂಡಳಿಗಳ ನಿರ್ಲಕ್ಷ್ಯವೇ? ಸರ್ಕಾರ ಹಾಕಿರೋ ಸುರಕ್ಷತಾ ನಿಯಮಗಳು ಭೂ ಪರಿವರ್ತನೆ. ಶಾಲೆ ನಡೆಸುವ ಜಾಗ ಕಡ್ಡಾಯವಾಗಿ ಶೈಕ್ಷಣಿಕ ಉದ್ದೇಶಕ್ಕಾಗಿ ಭೂ ಪರಿವರ್ತನೆಯಾಗಿರಬೇಕು ಮತ್ತು ಕಟ್ಟಡದ ನಕ್ಷೆ ಅಧಿಕೃತವಾಗಿ ಅನುಮೋದನೆಯಾಗಿರಬೇಕು. ಕಳೆದ ವರ್ಷದವರೆಗೆ ಹಳೆಯ ಶಾಲೆಗಳಿಗೆ ಸ್ವಲ್ಪ ನಿಯಮಗಳನ್ನು ಸಡಲಿಕೆ ಮಾಡಲಾಗಿತ್ತು. ಅಗ್ನಿಶಾಮಕ ಸುರಕ್ಷತೆ, ಮಕ್ಕಳ ಪ್ರಾಣದ ರಕ್ಷಣೆ ಮುಖ್ಯ. ಪ್ರತಿಯೊಂದು ಶಾಲೆಯೂ ಅಗ್ನಿಶಾಮಕ ಇಲಾಖೆಯಿಂದ ಎನ್ಒಸಿ ಪಡೆಯುವುದೀಗ ಕಡ್ಡಾಯ. ತಾಂತ್ರಿಕ ಸವಾಲುಗಳು. ಈ ಬಾರಿ ಎಲ್ಲವನ್ನೂ ಆನ್ಲೈನ್ ಮಾಡಲಾಗಿದೆ. ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವಾಗ ಸಮಸ್ಯೆ ಅಥವಾ ತಾಂತ್ರಿಕ ಜ್ಞಾನದ ಕೊರತೆಯಿಂದಾಗಿ ಶಾಲೆಗಳು ಒದ್ದಾಡ್ತಿವೆ. ಸಂಗತಿ ಏನೆಂದ್ರೆ, ಕಳೆದ ಹಲವು ವರ್ಷಗಳಿಂದ ಸರ್ಕಾರವು ಕೇವಲ ಬಾಂಡ್ ಬರೆಸಿಕೊಂಡು ಮುಂದಿನ ವರ್ಷ ಸರಿಪಡಿಸಿಕೊಳ್ಳಿ ಎಂದು ಅವಕಾಶ ನೀಡುತ್ತಾ ಬಂದಿತ್ತು. ಈ ಮೃದು ಧೋರಣೆಯನ್ನೇ ಬಂಡವಾಳ ಮಾಡಿಕೊಂಡ ಆಡಳಿತ ಮಂಡಳಿಗಳು ಇಲಾಖೆಯ ನಿಯಮಗಳನ್ನ ನಿರ್ಲಕ್ಷಿಸಿವೆ. ಅದರ ಫಲವೇ ಇವತ್ತಿನ ಈ ಬಿಕ್ಕಟ್ಟು. ಇನ್ನೊಂದು ವಿಚಿತ್ರ ನೋಡಿ, ಶಿಕ್ಷಣ ಇಲಾಖೆಯು ಇದೇ ಅಂತಿಮ ದಿನಾಂಕ ಎಂದು ಪದೇ ಪದೇ ಸುತ್ತೋಲೆಗಳನ್ನ ನೀಡುತ್ತಲೇ ಇದೆ. ಆದರೆ ಶಾಲೆಗಳಿಗೆ ದಾಖಲೆ ಅಪ್ಲೋಡ್ ಮಾಡಲು ಸಾಧ್ಯವಾಗುತ್ತಿಲ್ಲ. ದಿನಾಂಕ ವಿಸ್ತರಣೆ ಮಾಡುತ್ತಾ ಹೋಗುವ ಇಲಾಖೆಗೆ ಬಹುಶಃ ಅಂತಿಮ ಪದದ ಅರ್ಥವೇ ಮರೆತು ಹೋದಂತಿದೆ. ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಮತ್ತು ಇಲಾಖೆಯ ನಿಯಮಗಳ ನಡುವೆ ಜಿಲ್ಲೆಯ ಉಪನಿರ್ದೇಶಕರ ಮೇಲೆ ತುಗುಗತ್ತಿ. ಈ ಹಗ್ಗಜಗ್ಗಾಟದಲ್ಲಿ ಬಲಿಯಾಗ್ತಿರೋದು ಮಾತ್ರ ಶಾಲೆಯನ್ನ ನಂಬಿದ ವಿದ್ಯಾರ್ಥಿಗಳು. ಪೋಷಕರೇ, ಇದು ಕೇವಲ ಶಾಲೆಯ ಸಮಸ್ಯೆಯಲ್ಲ. ನಿಮ್ಮ ಮಗುವಿನ ಮೇಲೆ ಇದು ಹೇಗೆ ಪರಿಣಾಮ ಬೀರುತ್ತೆ ಅಂದ್ರೆ, ಆರ್ಟಿಇ ಸಮಸ್ಯೆ ಮಾನ್ಯತೆ ಇಲ್ಲದಿದ್ರೆ ಆರ್ಟಿಇ ಶುಲ್ಕ ಮರುಪಾವತಿ ಪ್ರಸ್ತಾವನೆಯನ್ನ ಪರಿಗಣಿಸುವುದಿಲ್ಲ. ಅನುದಾನಿತ ಶಾಲೆಗಳ ಶಿಕ್ಷಕರ ವೇತನ ಪಾವತಿಗೆ ತೊಂದರೆಯಾಗಲಿದೆ. ವಿದ್ಯಾರ್ಥಿಗಳನ್ನ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ನೋಂದಾಯಿಸಲು ಇಲಾಖೆ ಅವಕಾಶ ನೀಡುವುದಿಲ್ಲ. ಶಾಲೆಗೆ ಬೀಗ. ಕೊನೆಯದಾಗಿ, ಇಲಾಖೆಯು ಶಾಲೆಯ ಮಾನ್ಯತೆಯನ್ನೇ ಶಾಶ್ವತವಾಗಿ ಹಿಂಪಡೆಯಬಹುದು. ಹಾಗಾಗಿ ಪೋಷಕರೇ, ದೊಡ್ಡ ಕಟ್ಟಡ, ಇಂಗ್ಲಿಷ್ ಭಾಷೆ ನೋಡಿ ಮರುಳಾಗಬೇಡಿ. ನಿಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸುವ ಮೊದಲು ಅಥವಾ ಈಗ ಓದುತ್ತಿರುವ ಶಾಲೆಯು 2025-26ನೇ ಸಾಲಿಗೆ ಮಾನ್ಯತೆ ನವೀಕರಣ ಪಡೆದಿದೆ ಎಂಬುದನ್ನ ಇಲಾಖೆಯ ಪೋರ್ಟಲ್ನಲ್ಲ ಅಥವಾ ಶಾಲೆಯಲ್ಲಿ ಖಚಿತಪಡಿಸಿಕೊಳ್ಳಿ. ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಶಿಕ್ಷಣದ ಹೆಸರಲ್ಲಿ ನಡೆಯುವ ಇಂತಹ ಅಕ್ರಮಗಳ ವಿರುದ್ಧ ನಾವು ಧ್ವನಿ ಎತ್ತುತ್ತಲೇ ಇರ್ತೇವೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜನತಾ ಧ್ವನಿ ನ್ಯೂಸ್ ಕನ್ನಡ. ನಮಸ್ಕಾರ. ಇವರಿಬ್ರು ನನ್ ಮಕ್ಳು, ಇವರಿಬ್ರು ನನ್ ತಮ್ಮನ್ ಮಕ್ಳು. ಟಿಸಿ ಕೊಟ್ರೆ ನಾವು ಬೇರೆ ಸ್ಕೂಲ್ ಸೇರಿಸ್ತೀವಿ. ಯಾಕೆ ಸರ್, ಏನಾಯ್ತು? ಹೇಳ್ರಪ್ಪ, ಏನಾಯ್ತು ಅಂತ ಕೇಳ್ತಾವ್ರೆ. ಸರ್, ನಾವ್ ಈ ಸ್ಕೂಲಿಗೆ ಸೇರ್ಕೊಳಲ್ಲ ಸರ್, ಬೇರೆ ಸ್ಕೂಲಿಗೆ ಜಾಯಿನ್ ಆಗ್ತೀವಿ. ಯಾಕಮ್ಮ, ಏನಾಯ್ತು? ಈ ಸ್ಕೂಲಲ್ಲಿ ನೆಟ್ಟಿಗೆ ಬಳೆ ಹಾಕೊಂಡು ಹೋಗಕ್ ಬಿಡಲ್ಲ, ಒಂದ್ ಕುಂಕುಮ ಇಟ್ಕೊಂಡು ಹೋಗೋಕು ಬಿಡಲ್ಲ, ದೇವ್ರ ತಾಯ್ತ ಹಾಕೊಂಡಿದ್ರೆ ಅಲ್ಲೇ ಬಿಚ್ಚಿಸ್ತಾರೆ, ಹೂ ಮುಡ್ಕೊಂಡು ಹೋಗೋಕು ಬಿಡಲ್ಲ. ಸ್ಕೂಲ್ ಟೈಮಲ್ಲಿ ಕನ್ನಡ ಮಾತಾಡಿದ್ರೆ ಫೈನ್ ಹಾಕ್ತಾರೆ, ಟೀಚರ್ಸ್ ಎದುರಿಸ್ತಾರೆ. ನಮ್ಮ ಭಾಷೆಯಲ್ಲಿ ನಾವ್ ಮಾತಾಡಿದ್ರೆ ಫೈನ್ ಹಾಕ್ತೀರಾ, ಮತ್ತೆ ಯಾಕೆ ಸ್ಕೂಲಿಗೆ ಬರ್ಬೇಕು? ಹಿಂಗೆ ಆದ್ರೆ ಮುಂದೆ ನಾವು ಕನ್ನಡ ಸಾಹಿತ್ಯದಲ್ಲಿ ಬೆಳೆಯೋದು ಹೆಂಗೆ? ನಮ್ ಸಂಸ್ಕೃತಿನ ನಾವೇ ಫಾಲೋ ಮಾಡಕ್ ಬಿಡ್ತಾರೆ ಇರೋ ಈ ಸ್ಕೂಲಲ್ಲಿ ನಾವೇ ಯಾಕಿರ್ಬೇಕು? ಈ ಸ್ಕೂಲ್ಗಿಂತ ಗವರ್ಮೆಂಟ್ ಸ್ಕೂಲೇ ಬೆಟರ್ ಕಂಡ್ರ. ಹೌದು ಹೌದು ಹೌದು. ಏನ್ರಿ ಸಮಯ ಸಾಕೇನ್ರಿ? ಮಕ್ಕಳಿಂದ ಚೌಟಿ ಏಟು. ಇದೆಲ್ಲ ಸ್ಕೂಲಲ್ಲಿ ರೂಲ್ಸ್ ಇರುತ್ತೆ, ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ. ಮೊನ್ನೆ CET ಎಕ್ಸಾಮ್ ಅಲ್ಲಿ ಜನಿವಾರ ಹೆಣ್ಮಕ್ಳಿಗೆ ಕೈ ಚೇನು, ಕಾಲ್ ಚೇನು, ಮೂಗುತಿ, ಕಿವಿ ಓಲೆ ಎಲ್ಲ ತಗ್ಸಿ ಎಕ್ಸಾಮ್ ಬರ್ತಿದ್ರಲ್ಲ, ಅಲ್ಲಿ ಹೋಗಿ ನೀವು ಕೇಳಕ್ಕಾಗುತ್ತಾ? ಸ್ಕೂಲ್ ರೂಲ್ಸ್ ಒಂದ್ಮೇಲೆ ಫಾಲೋ ಮಾಡ್ಬೇಕಾಗುತ್ತೆ ಕಣ್ರಿ. ಸಮಯ ಯಾವ ಲೋಪರ್ ನನ್ ಮಗರಿಂದ ರೂಲ್ಸ್ ಮಾಡಿದ್ದು? ಅವ್ನ್ ತಾಕತ್ತಿರ ನನ್ ಕಣ್ಣೆಲ್ಲ ಬರಕ್ ಹೇಳ್ರಿ. ಏನ್ ನಿಮ್ ಸ್ಕೂಲಲ್ಲಿ ಎಲ್ಲ ನಿಮ್ದೇ ದರ್ಬಾರು, ನಿಮ್ದೇ ಆಟ, ಎಲ್ಲ ನಿಮ್ದೇ ರೂಲ್ಸ್ ಏನ್ರಿ? ನಿಮ್ಗೆ ಲಕ್ಷ ಲಕ್ಷ ಫೀಸ್ ಕಟ್ಟೋದಲ್ದಾನೆ ನಿಮ್ ಕಿತ್ತೋಗಿರೋ ರೂಲ್ಸ್ ಫಾಲೋ ಮಾಡ್ಬೇಕು, ನಮ್ ಸಂಸ್ಕೃತಿ ಬಿಡ್ಬೇಕು, ನಮ್ ಭಾಷೆನೂ ಬಿಡ್ಬೇಕು. ಹೆಂಗದ ನೋಡು ನಿಮ್ ಸೋಕಿಯ. ನಮ್ ಕರ್ನಾಟಕದಲ್ಲಿ ಇಟ್ಕೊಂಡು ನಮ್ ಮಕ್ಳು ಕನ್ನಡದಲ್ಲಿ ಮಾತಾಡಿದ್ರೆ
ಫೈನ್ ಹಾಕಷ್ಟು ತಾಕತ್ ಬಂದ್ಬಿಡೋದು ನಿಮ್ಗೆ. ನಿಮ್ಮಂತ ಕೆಲವು ಸ್ಕೂಲ್ಗಳನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳು ಅನ್ಕೊಂಡಿದ್ವಿ, ಆದ್ರೆ ಇಂಗ್ಲಿಷ್ ನವ್ರು ಹುಡ್ತಾರ ನಡೆಸ್ತಾವ್ರೆ ಅಂತ ಅನ್ಕೊಂಡಿರ್ಲಿಲ್ಲ ನಾವು. ನನ್ ಮಕ್ಳ ನೋಡ್ತಾ ಇರಿ, ನಮ್ಮಂತ ಪೇರೆಂಟ್ಸ್ ಗಳು ಏನಾದ್ರು ರೊಚ್ಚಿದ್ರೆ ನಿಮ್ ಸ್ಕೂಲಲ್ಲಿ ಒಂದ್ ಅಡ್ಮಿಷನ್ ಇರಬಾರ್ದು, ನೊಣ ಹೊಡಿತಾ ಇರ್ಬೇಕು, ಹಂಗ್ ಮಾಡಾಕ್ ಬಿಡ್ತೀವಿ. ಸ್ಕೂಲ್ ರೂಲ್ಸ್ ಗೀಸು ಅಂತ ಮಾಡ್ಕೊಂಡು ಈ ಮಣ್ಣಿನ ಸಂಸ್ಕೃತಿಯಿಂದ ನಮ್ಮ ಮಕ್ಕಳನ್ನ ಚಿಕ್ಕರಿಂದಾನೇ ದೂರ ಮಾಡ್ಬೇಕು ಅಂತ ವ್ಯವಸ್ಥಿತವಾಗಿ ಪ್ಲಾನ್ ಮಾಡ್ಕೊಂಡಿದ್ರೆ ನನ್ನ ಮಕ್ಕಳ ನೀವು. ನಾಳೆ ಇನ್ನಷ್ಟು ಪೇರೆಂಟ್ಸ್ ಮಕ್ಕಳನ್ನ ಕರ್ಕ ಬಂದು ಟಿಸಿ ತಗೊಂಡೋಗ್ಲಿ ಅಂದ್ರೆ ಕೇಳೋ ಬರೋ ಮಕ್ಕಳ. ಕೆಲಸಕ್ಕೆ ಬಾರದಿರೋ ರೂಲ್ಸ್ಗಳ ಮೂಲಕ ವಿದ್ಯಾರ್ಥಿ ಮತ್ತು ಪೋಷಕರ ಸ್ವಾತಂತ್ರ್ಯ ಸ್ವಾಭಿಮಾನ ಜೊತೆ ಆಟ ಆಡುವಂತಹ ಕೆಲವು ಶಾಲಾ ಕಾಲೇಜುಗಳಿಗೆ ಧಿಕ್ಕಾರ.